ಈಗ ಕೂದಲು ವಿಚಾರಕ್ಕಂತ ಬಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೇ ಕೂದಲು ಉದುರುವ ಸಮಸ್ಯೆ ಆಗಿರಬಹುದು, ಚಿಕ್ಕ ಮಕ್ಕಳಲ್ಲೇ ಅಂದ್ರೆ ಕೂದಲು ಏನಿದೆ ಬೆಳ್ಳಗೆ ಆಗುವಂತಹ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ. ಏನಕ್ಕೆ ಸಮಸ್ಯೆ? ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಗೇನ್. ಸೊ ನಾವು ತಿಂತಾ ಇರೋ ಆಹಾರ ಅಷ್ಟೊಂದು ಹೆಲ್ದಿ ಆಗಿಲ್ಲ. ಸೊ ಹೆಲ್ದಿಯಾಗಿ ಇಲ್ಲ ಅನ್ನೋ ಕಾರಣದಿಂದ ಬೇಗನೆ ಅಟ್ ದ ಅರ್ಲಿ ಏಜ್ ನಾವು ಹೇರ್ ಫಾಲ್ ನೋಡ್ತೀವಿ, ಅಟ್ ದಿ ಅರ್ಲಿ ಏಜ್ ಗ್ರೇಯಿಂಗ್ ನೋಡ್ತೀವಿ, ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್. ಸೆಕೆಂಡ್ ಥಿಂಗ್ ಇಸ್ ಹೋಮ್ ಕೇರ್. ನನಗೆ ನೆನಪಿದ್ದಂಗೆ ನಮ್ಮ ತಂದೆ ಹೇಳ್ತಿದ್ರು ದಟ್ ದೇರ್ ಇಸ್ ನಾಟ್ ಅ ಸಿಂಗಲ್ ಡೇ ನಾನು ಎಣ್ಣೆ ಹಚ್ಕೊಳ್ಳಾರ್ದೆ ನಾನು ಹೋಗೋದೇ ಇಲ್ಲ ಅಂತ. ಟುಡೇ ಮೈ ಡ್ಯಾಡ್ ಇಸ್ 75 ಬಟ್ ತಲೆ ತುಂಬ ಕೂದಲಿದೆ. ಎಸ್ ಎಸ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಪ್ಲೈ ಆಯಿಲ್, ಟು ವಾಶ್ ದ ಹೇರ್ ಪ್ರಾಪರ್ಲಿ. ರುಟೀನ್ ಏನಿದೆ ನಮ್ಮ ಹೇರದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಡೋಂಟ್ ಸಿ ಇವಾಗ ಮಕ್ಕಳು ಎಣ್ಣೆ ಹಚ್ಚೋದು ತುಂಬ ರೇರ್. ಐ ಥಿಂಕ್ ಹಳ್ಳಿಯಲ್ಲೆಲ್ಲ ಇನ್ನೂ ಫಾಲೋ ಮಾಡ್ತಾರೆ ಎಣ್ಣೆ ಹಚ್ಚಿ ನೀಟಾಗಿ, ಬಟ್ ಇಲ್ಲಿ ತುಂಬ ಡಿಫಿಕಲ್ಟ್ ಅದನ್ನ ನೋಟ್. ಆಮೇಲೆ ಸ್ಕೂಲ್ಗಳಿಗೆ ಹೋಗಿದ್ರೆ ಇದು ಓಲ್ಡ್ ಏಜ್ ತರ ಅನ್ಸುತ್ತೆ, ನಾ ಹೋಗಕ್ಕಾಗಲ್ಲ, ಆ ತರ ಕೆಲವೊಂದು ಮಿತ್ತಿದೆ ಆಕ್ಚುಲಿ. So if they take care of the hair from the beginning, definitely hair ಅನ್ನ ನಾವು ಮೇಂಟೈನ್ ಮಾಡೋದು is required. ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ ಬರುತ್ತೆ? ಯಾಕಂದ್ರೆ ಕೂದಲಿಗೂ ಕೂಡ ಟ್ರೀಟ್ಮೆಂಟ್ಸ್ ಇದೆ. ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಸ್ ಇದೆ? ಸೊ ಮೇನ್ಲಿ ಟ್ರೀಟ್ಮೆಂಟ್ಸ್ ಅಂದಾಗ ಹೇರ್ ಫಾಲ್ ಇದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಡ್ಯಾಂಡ್ರಫ್ ಇದ್ರೆ ತಗೋಬೇಕು, ಅಥವಾ ರಫ್ ಹೇರ್ ಇದ್ರೆ ಫ್ರಿಝಿ ಹೇರ್ ಅಂತ ಹೇಳ್ತಾರೆ, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ, ಕಲರಿಂಗ್ ಮಾಡಿದ್ರೆ, ಸ್ಮೂತ್ನಿಂಗ್ ಮಾಡಿದ್ರೆ, ಸ್ಟ್ರೈಟ್ನಿಂಗ್ ಮಾಡಿದ್ರೆ, ಆ ಕೆಮಿಕಲ್ ಇಂದ ಹೇರ್ ತುಂಬಾನೇ ರಫ್ ಆಗಿದ್ರೆ ಅದಕ್ಕೆ ಫ್ರಿಝಿ ಹೇರ್ ಟ್ರೀಟ್ಮೆಂಟ್ ತಗೋಬೇಕು. ಸೊ ಈ 3 ಕಂಡೀಷನ್ಸ್ ಅಲ್ಲಿ ನಾವು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೀನಿ ಅಂದ್ರೆ, ಹೇರ್ ಫಾಲ್ ಆಗ್ತಾ ಇದೆ ಯಾರಿಗಂದ್ರೆ 1 ಇಯರ್ ಒಳಗೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಿ ರೀಗ್ರೋತ್ ಮಾಡಕ್ಕೆ ಪಾಸಿಬಲ್ ಇದೆ. 1 ಇಯರ್ ನಾವೇನು ಮಾಡಲಿಲ್ಲ, ಹೇರ್ ಫಾಲ್ ಆಗ್ತಾನೆ ಇದೆ, ನಾವೇನೇನೋ ಟ್ರೈ ಮಾಡ್ತೀವಿ, ಬಟ್ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದ್ರೆ 1 ಇಯರ್ ಮೇಲೆ ನಾವು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಆ ರೂಟ್ ಅಲ್ಲಿ ಸತ್ತು ಹೋಗುತ್ತೆ. ದೆನ್ ವಿ ಕ್ಯಾನ್ ನಾಟ್ ರೀಗ್ರೋ. ಸೊ ಇನ್ ಸಿಂಪಲ್ ಟರ್ಮ್ಸ್, ಗಿಡಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಗೊಬ್ಬರ ಹಾಕಿದ್ರೆ ಇಟ್ ವಿಲ್ ಗ್ರೋ ಬ್ಯೂಟಿಫುಲಿ, ಬಟ್ ಅದೇ ರೂಟ್ ಸತ್ತು ಹೋದ್ಮೇಲೆ ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಇಟ್ ವಿಲ್ ನಾಟ್ ಗ್ರೋ ಬ್ಯಾಕ್. ಸೊ ನಮ್ಮ ಹೇರ್ ಕೂಡ ಒಂದು ಸ್ಮಾಲ್ ರೂಟ್ ಇದೆ, ಅದನ್ನ ರೈಟ್ ಟೈಮಲ್ಲಿ ಕರೆಕ್ಟಾಗಿ ನರಿಶ್ ಮಾಡಿಬಿಟ್ರೆ, ಅದಕ್ಕೆ ಬೇಕಾದಂಥ ಏನೇನು ನರಿಶ್ಮೆಂಟ್ ಬೇಕು ಮಾಡಿದ್ರೆ ಬ್ಯೂಟಿಫುಲ್ ಇಟ್ ವಿಲ್ ಗೋ. ಸೊ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ವೆರಿ ಬೇಸಿಕ್, ನನಗೆ ಜಸ್ಟ್ ಹೇರ್ ಫಾಲ್ ಇವಾಗ ಸ್ಟಾರ್ಟ್ ಆಗಿದೆ ಅಂತ ನೋಟಿಸ್ ಮಾಡಿದಾಗ ನಾವು ಚೆಕ್ ಮಾಡ್ತೀವಿ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಇದೆಯಾ, ಹೆರಿಡಿಟ್ರಿ ಇದೆಯಾ, ಸ್ಟ್ರೆಸ್ ಇದೆಯಾ, ಅವರ ಆಹಾರದಲ್ಲಿ ಏನು ಅವರ ತೊಂದರೆಗಳಿದೆ, ಡೆಫಿಷಿಯನ್ಸೀಸ್ ಏನಾದರೂ ಇದೆಯಾ, ಥೈರಾಯ್ಡ್ ಇದೆಯಾ, ಏನಿದೆ ಅವ್ರ ಹೋಮ್ ಕೇರ್ ರುಟೀನ್ ಏನಿದೆ, ತಿಂಗಳಿಗೆ ಅವ್ರು ಎಷ್ಟು ಸತಿ ಎಣ್ಣೆ ಹಚ್ತಾರೆ, ವಾರಕ್ಕೆ ಎಷ್ಟು ಸತಿ ವಾಶ್ ಮಾಡ್ತಾ ಇದ್ದಾರೆ, ಯಾವ ಶಾಂಪೂ ಇದೆ, ಯಾವ ಕಂಡೀಷ್ನರ್ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಕಂಡೀಷ್ನರ್ ಸ್ಕ್ಯಾಲ್ಪಿಗೆ ಹಚ್ಚಬಾರ್ದು ಅಂತ. ಸೊ ಶಾಂಪೂ ಆದಮೇಲೆ ಸ್ಕ್ಯಾಲ್ಪಿಗೆ ಕಂಡೀಷ್ನರ್ ಹಚ್ಚಿದ್ರೆ ಡೆಫಿನೆಟ್ಲಿ ಹೇರ್ ಫಾಲ್ ಆಗುತ್ತೆ. ಶಾಂಪೂ ಇರೋದು ಸ್ಕ್ಯಾಲ್ಪಿಗೆ, ಕಂಡೀಷ್ನರ್ ಇರೋದು ಹೇರ್ ಲೆಂತ್ಗೆ. ಸೊ ಅದಕ್ಕೆ ಪ್ರಾಪರ್ ಆಗಿ ಅದನ್ನ ಯೂಸ್ ಮಾಡೋದನ್ನ ಕಲಿಲೇಬೇಕು. ಸೊ ಹೇರ್ ಫಾಲ್ ಇದೆ ಇನಿಷಿಯಲಿ ಲೆವೆಲ್ ಅಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ. ನೋ ಮೆಡಿಸಿನ್, ನೋ ಪಿಲ್, ನೋ ಪೌಡರ್, ನೋ ಸಿರಪ್, ನೋ ಜ್ಯೂಸ್. ಬ್ಯೂಟಿಫುಲ್ ಆಗಿ ಕಾಂಬಿನೇಷನ್ ಆಫ್ ಆಯಿಲ್ ಮಸಾಜಸ್ ಮಾಡ್ತೀವಿ, ವಿಚ್ ಇಸ್ ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್ ಆ್ಯಂಡ್ ಮೆಡಿಕೇಟೆಡ್ ಆಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಕ್ಯಾಲ್ಪಿಗೆ ಬಿಸಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀವಿ. ಸ್ಟೀಮ್ ಕೊಡ್ತೀವಿ. ಸ್ಟೀಮ್ ಕೊಟ್ಟಾಗ ಪೋರ್ಸ್ ಓಪನ್ ಆಗುತ್ತೆ, ಎಣ್ಣೆ ಒಳಗಡೆ ಹೋಗುತ್ತೆ. ಅದಾದಮೇಲೆ 25 ಡಿಫ್ರೆಂಟ್ ಹರ್ಬಲ್ ಆಯುರ್ವೇದಿಕ್ ಪೌಡರ್ಸ್ ಇರುತ್ತೆ. ಲೈಕ್ ಈವನ್ ಮೆಹಂದಿ ಇಸ್ ವೆರಿ ಇಂಪಾರ್ಟೆಂಟ್, ಬ್ರಾಹ್ಮಿ ಇಸ್ ವೆರಿ ಇಂಪಾರ್ಟೆಂಟ್, ಕರಿಬೇವು ಇಸ್ ವೆರಿ ಇಂಪಾರ್ಟೆಂಟ್. ಆ ರೀತಿ ಡಿಫ್ರೆಂಟ್ 24 ಹರ್ಬ್ಸನ್ನು ಮಿಕ್ಸ್ ಮಾಡಿ, ಕರ್ಡ್ ಜೊತೆ ಮಿಕ್ಸ್ ಮಾಡಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಡ್ತೀವಿ ಆ್ಯಂಡ್ ವಾಶ್ ಮಾಡಿ ಕಳಿಸ್ತೀವಿ. ಈ ರೀತಿ 4 to 5 ಟೈಮ್ಸ್ 15 days ಒನ್ಸ್ ಮಾಡಿದ್ರೆ ಬೇಸಿಕ್ ಹೇರ್ ಫಾಲ್ ಯಾರಿಗಾದ್ರೂ ಇದ್ರೆ ಇದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ದಿಸ್ ಇಸ್ ಒನ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಸೆಕೆಂಡ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಏನು ಅಂದರೆ, ನನಗೆ ಹೇರ್ ಫಾಲ್ ಇದೆ, ತುಂಬ ಹೊತ್ತಿಂದ ಇದೆ, ಪ್ರತಿ ಸತಿ ಕೋಂಬ್ ಮಾಡಿದಾಗೂ ಕೂದಲು ಬರುತ್ತೆ, ಪಿಲ್ಲೋ ಅಲ್ಲೂ ಬರುತ್ತೆ, ಮನೆಯಲ್ಲೂ ಎಲ್ಲ ಕೂದಲು ಬಿದ್ದಿದೆ ಅಂದರೆ ದಿಸ್ ರಿಕ್ವೈರ್ಸ್ ಅ ವೆರಿ ಬ್ಯೂಟಿಫುಲ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, PRP ಅಥವಾ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ. ನಮ್ಮ ರಕ್ತ ತಗೊಂಡು ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಸೆಂಟ್ರಿಫ್ಯೂಜ್ ಅಂದರೆ ಇಟ್ ಈಸ್ ಅ ಮಷೀನ್ ವಿಚ್ ವಿಲ್ ರೊಟೇಟ್ ಇಟ್ ಇನ್ ಅ ವೆರಿ ಫಾಸ್ಟ್ ಸ್ಪೀಡ್. ಪ್ಲಾಸ್ಮಾನ ಸಪ್ರೇಟ್ ಮಾಡುತ್ತೆ. ಪ್ಲಾಸ್ಮಾ ಏನು ಮಾಡುತ್ತೆ ಅಂದರೆ ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಪ್ಲಾಸ್ಮಾನ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ಸ್ಕ್ಯಾಲ್ಪಿಗೆ ಮತ್ತೆ ಇಂಜೆಕ್ಟ್ ಮಾಡಿದಾಗ ರೀಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಕೂದಲು ಲಾಸ್ಟ್ 1 year ಅಲ್ಲಿ ಯಾರಿಗಾದ್ರೂ ಉದುರಿದ್ರೆ ಅದನ್ನು ಮತ್ತೆ ರೀಗ್ರೋ ಮಾಡೋಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ ವಿತ್ ಅ ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಕಾಲ್ಡ್ PRP. ಸೊ ಈ ಟ್ರೀಟ್ಮೆಂಟನ್ನು ತಗೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ರೀಗ್ರೋತ್ ಕೂಡ ಆಗುತ್ತೆ.
ಇವಾಗ ಬಾಂಡಿ ಅಂದ್ರೆ ಅರ್ಧ ತಲೆ ಮಧ್ಯ ಮಾತ್ರ ಕೂದ್ಲಿರೋದಿಲ್ಲ ಅಂತ ಇರೋರ್ಗೂ ಕೂಡ ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ, ವರ್ಕ್ ಆಗಿದ್ಯಾ? ದ ರಿಯಲ್ ಸ್ಟೋರಿ ಇಸ್ ದಟ್ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬೇಗ ಬರುತ್ತೆ. ನೀವೇನ್ ಹೇಳ್ತಾ ಇದ್ರೆ ದಸ್ ದ ಕ್ರೌನ್ ಏರಿಯಾ ಅಂತ ಹೇಳ್ತೀವಿ. ಸೊ ಹೆಣ್ಮಕ್ಳಿಗೆ ಕೂಡ ಇಲ್ಲೇ ಜಾಸ್ತಿ ಹೇರ್ ಫಾಲ್ ಆಗೋದು, ಜೆಂಟ್ಸಿಗೆ ಕೂಡ ಇಲ್ಲೇ ಕಡಿಮೆ ಆಗೋದು. ದಿಸ್ ಇಸ್ ಮೇಲ್ ಪ್ಯಾಟರ್ನ್ ಅಂಡ್ ಫೀಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಅಂಥವ್ರಿಗೆ ಎಲ್ಲಿ ರೂಟ್ಸ್ ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡಕ್ ಪಾಸಿಬಲ್ ಇದೆ. ಬಟ್ ರೂಟ್ಸ್ ಇದ್ರೆ ನಾವು ಟ್ರೀಟ್ಮೆಂಟ್ ಏನಾದರೂ ಕೊಡಬೇಕು. ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಸ್ಕಿನ್ ಸ್ವಲ್ಪ ಡಿಲೇ ಆದರೆ ಮೇ ಬಿ ದುಡ್ಡು ಜಾಸ್ತಿ ಖರ್ಚಾಗಬಹುದು ಅಥವಾ ಟ್ರೀಟ್ಮೆಂಟ್ಸ್ ಜಾಸ್ತಿ ಕೊಡಬೇಕಾಗಬಹುದು, ಬಟ್ ಸ್ಕಿನ್ ಸರಿ ಹೋಗುತ್ತೆ. ಬಟ್ ಹೇರ್ ಫಾಲ್ ಒಂದ್ಸತಿ ಅದು ನೀವು ಹೇಳ್ದಂಗೆ ಶೈನಿ ಆಗ್ಬಿಟ್ರೆ, ಆ ಸ್ಕಿನ್ ಪರ್ಟಿಕ್ಯುಲರ್ ಜೆಂಟ್ಸಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಶೈನಿ ಆಗ್ಬಿಡುತ್ತೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲು, ಶೈನಿ ಆಗುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಪ್ಲಾಸ್ಮಾ ಥೆರಪಿ ಎಲ್ಲ ಮಾಡ್ತಾರಲ್ಲ, ಅಂದ್ರೆ ಮತ್ತೆ ಹೇರ್ ಕೂರ್ಸೋದು, ಅಂದ್ರೆ ನಾಟಿ ಮಾಡೋದು, ದಟ್ ಇಸ್ ಟ್ರಾನ್ಸ್ಪ್ಲಾಂಟ್. ಸೊ PRP ಮಾಡಿದ್ರೆ ರೂಟ್ಸ್ ಇರಬೇಕು. ಸ್ಕ್ಯಾಂಟಿ ಆಗಿದೆ, ನನಗೆ ಆಲ್ಮೋಸ್ಟ್ 30-40% ಹೋಗಿದೆ, ಇವಾಗ ಟ್ರೀಟ್ಮೆಂಟ್ ಬೇಕು ಅಂದಾಗ PRP ಮಾಡಿ ರೀಗ್ರೋ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಹೋಗಿದೆ, ನೀವು ಹೇಳ್ದಂಗೆ ಈ ಪರ್ಟಿಕ್ಯುಲರ್ ಶೈನಿಂಗ್ ಆಗಿದೆ ಅಂತ ಅಂದ್ರೆ ನಾಟಿಗೂ ಕೂಡ ದೇರ್ ಇಸ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ. ನಾಟಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಿಂದ್ಗಡೆ ಕೂದಲು ಅಥವಾ ಸೈಡ್ ಕೂದಲು ರೂಟ್ ಸಮೇತ ಕಿತ್ತಿ ಹಾಕ್ತಾರೆ. ಸೊ ದ ಕ್ವಾಲಿಟಿ ಆಫ್ ದಿಸ್ ಹೇರ್ ಹ್ಯಾಸ್ ಟು ಬಿ ಗುಡ್ ಅಂಡ್ ಪರ್ಸೆಂಟೇಜ್ ಆಫ್ ಹೇರ್ ಇಲ್ಲಿ ಶುಡ್ ಬಿ ಮೋರ್. ಓಕೆ ಓಕೆ, ಅಂದ್ರೆ ಕೂದಲು ಜಾಸ್ತಿ ಇದ್ದಷ್ಟು ಬೇಕಾದ್ರೆ ಬೆಳೆಸ್ಕೊಂಡ್ರು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಇದು ವರ್ಕ್ ಆಗುತ್ತಾ ಜನಗಳಿಗೆ? ಇವಾಗ ಕೂದಲು ಎಷ್ಟೊಂದು ಚಿಕ್ಕ ಮಕ್ಕಳಿಂದನೂ ಕಾಡ್ತಿರುವಂಥ ಒಂದು ಸಮಸ್ಯೆ ಅಂದ್ರೆ ಕೂದಲು ಉದುರುವಿಕೆ. ಇದು ಟ್ರೀಟ್ಮೆಂಟ್ ತಗೊಂಡ್ರೆ ಸಾಲ್ವ್ ಆಗುತ್ತಾ? ಚಿಕ್ಕ ಮಕ್ಕಳಿಗೆ ಅಂದ್ರೆ ಏಜ್ ಲಿಮಿಟ್ಸ್ ಏನಾದ್ರು ಇದೆ? ಚಿಕ್ಕ ಮಕ್ಕಳಿಗೆ ರಿಸಲ್ಟ್ ತುಂಬಾ ಬೇಗ ಬರುತ್ತೆ, ಬಿಕಾಸ್ ದ ಬಾಡಿ ಇಸ್ ಬೆಟರ್, ವೆರಿ ವೆರಿ ಮಚ್ ಬೆಟರ್. ಸೊ ಐಡೆಂಟಿಫೈ ಮಾಡಬೇಕು ಪ್ರಾಬ್ಲಮ್ ಏನಿದೆ ಅಂತ, ಅಂಡ್ ದೆನ್ ವಿ ಹ್ಯಾವ್ ಟು ಗಿವ್ ದ ರೈಟ್ ಟ್ರೀಟ್ಮೆಂಟ್. ಸೊ ಗಿವಿಂಗ್ ದ ರೈಟ್ ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ನಮ್ಮಲ್ಲಿ ಬಂದಾಗ ಒಂದು ಹುಡುಗಿಗೆ ತುಂಬಾ ಹೇರ್ ಫಾಲ್ ಇತ್ತು, ಚೆಕ್ ಮಾಡಿದಾಗ ಅಂದ್ರೆ ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ ಅಂತ? ಆಲ್ಮೋಸ್ಟ್ 13 ಇಯರ್ಸ್ ಈ ತರ ಅಂತ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಅವ್ರ ಸ್ಕಿನ್ ಆಗಿರ್ಬೋದು, ರೂಟ್ ಆಗಿರ್ಬೋದು. ದೇ ಕ್ಯಾನ್ ಗಿವ್, ಅಂದ್ರೆ ಅವ್ರಿಗೇನಾದ್ರೂ PRP ಎಲ್ಲ ನಾವು ಕೊಡಲ್ಲ ಅಷ್ಟು ಬೇಗ. PRP is only after 18 years or 20 years we can start the treatment or even a little more. So only category ನಾವು ಕೊಡಲ್ಲ PRP ಅಂತಂದ್ರೆ ಅವರಿಗೆ ಡಯಾಬಿಟೀಸ್ ಇದ್ರೆ ಕೊಡಲ್ಲ. ಸಿಂಪಲ್ ರೀಸನ್ ಇಸ್ PRP ಅಲ್ಲಿ ಮಲ್ಟಿಪಲ್ ಪ್ರಿಕ್ಸ್ ಕೊಡ್ತೀವಿ. ಸೊ ಮಲ್ಟಿಪಲ್ ಪ್ರಿಕ್ಸ್ ಕೊಟ್ಟಾಗ ಡಯಾಬಿಟೀಸ್ ಇರೋರಿಗೆ ಹೀಲಿಂಗ್ ಫಾಸ್ಟ್ ಇರಲ್ಲ. ಸೊ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ರೀಸನ್ ನಾವು ಕೊಡಲ್ಲ. ಅದು ಬಿಟ್ರೆ ಬೇರೆ ಎನಿಬಡಿ ಕ್ಯಾನ್ ಟೇಕ್ ದಿಸ್ ಟ್ರೀಟ್ಮೆಂಟ್. 13 years ಅಂಡ್ ಬಿಲೋ ಇದ್ರೆ ಅವ್ರಿಗೆ ಬೇಸಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾನು ಹೇಳಿದ್ನಲ್ಲ, ಆಯಿಲ್ ಮಸಾಜಸ್, ಹೇರ್ ಪ್ಯಾಕ್ಸ್, ಹೋಮ್ ಕೇರ್, ಪ್ರಾಪರ್ ಆಯಿಲಿಂಗ್, ಪ್ರಾಪರ್ ಶಾಂಪೂಯಿಂಗ್, ಪ್ರಾಪರ್ ಕೇರ್ ಇನ್ ದ ಹೌಸ್, ನ್ಯೂಟ್ರಿಷನ್ ಚೆನ್ನಾಗಿದ್ರೆ 100% ಅವ್ರ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ.